ಲೇ ಸರಜಿ, ನಿನ್ನಿಂದನೇ ಎಲ್ಲ ಆಗಿದ್ದು. ನಿನ್ನಿಂದನೇ ಇವತ್ತು ನಾವು ಪಿಕ್ಚರ್ಗೆ ಹೋಗೋಕ್ಕಾಗಲಿಲ್ಲ ನೋಡು. ನಾನು ಹೇಳ್ದೆ ತಾನೇ, ಇಲ್ಲ ಕಣೆ ಬಸ್ಸು ಬಿರ್ನ ಬರ್ತದೆ ಬಾರೆ ಬಾರೆ ಅಂತ ಹೇಳಿದ್ರೆ 2 ಬಸ್ ಹೊಂಟೋದು ನೀನು ಬರೋ ಹೊತ್ತಿಗೆ. ನನ್ನ ಗಂಡನ ಕೈಯೋ ಕಾಲೋ ಹಿಡ್ಕೊಂಡು ಹೆಂಗೋ ಇಲ್ಲ ಹೋಯ್ತೀನಿ 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 ಅಂತ ಪಿಕ್ಚರ್ಗೆ ಬಂದಿದ್ದೆ. ನೀ ನೋಡಿದ್ರೆ ಹಾಳು ಮಾಡ್ಬಿಟ್ಟಲೇನೆ. ಈಗ ನೋಡು, ಪಿಕ್ಚರ್ಗೆ ಬಂದಂಗೂ ಅಲ್ಲ ಓದಂಗೂ ಅಲ್ಲ, ಎಲ್ಲ ನನಗೆ ಹಾಳಾಗೋಯ್ತು. ಈಗ ನೋಡು, ವಾಪಸ್ ಸುಮ್ಕೇನೆ ಮನೆಗೆ ಹೋಗ್ಬೇಕು. ಇವತ್ತೇನ ಸಂತೆಗಿಂತೆ ಆಗಿದ್ರೆ ಅತಾಗೆ ಸಂತೆನ ಸಾಮಾನನ್ನ ತಗೊಂಡು ಹೋಗ್ಬೋದಿತ್ತು. ಸಂತೆನೂ ಇಲ್ಲ ಎಂಥದ್ದು ಇಲ್ಲ. ನೋಡು, ಇಷ್ಟು ದೂರ ಕಾಲು ಎಳ್ಕೊಂಡು ಬಂದ್ಬಿಟ್ಟು ಸುಮ್ಕೇನಿಯ ವಾಪಸ್ ಹೋಗಂಗಾಗೈತಿ ಇವಾಗ. ಏನೇನು ಮಾಡೋಕ್ಕಾಯ್ತದೆ ಪಾಪದಿ, ಹೋಗೋಣ. ಅಯ್ಯೋ ನಾನೇನು ಮಾಡಲಿ, ನನ್ನ ಗಂಡ ದುಡ್ಡು ಕೊಡೋ ಅಷ್ಟೊತ್ತಿಗೆ ಭಾಳ ಲೇಟ್ ಮಾಡ್ಬಿಟ್ಟ. ಅದಕ್ಕೆ ನೀ ಹೊಸಿ ತಡ ಆಯಿತು. ಏನು ಮಾಡೋಕ್ಕಾಯ್ತದೆ ಬುಡಿ, ಇನ್ನೊಂದು ದಿನ ಹೋದ್ರಾಯ್ತು. ಇನ್ನೊಂದು ದಿನ ಹೋಗೋಕ್ಕೆ ಕಳಿಸ್ಬೇಕಲ್ಲ ಗಂಡ. ಈಗಲೇ ನೀನಿಯ ಕೇಳಿ ಮಾಡಿ ಬಂದಿದ್ದಾಯ್ತು. ಈಗ ಕಳಿಸು ಅಂತ ಹೇಳಿದ್ರೆ ತಿರುಗಿ ಇನ್ನೊಂದ್ಕಿತ ಕಳಿಸ್ತಾನೆ, ಕ್ಯಾಕಸ್ ಮಾಕೋಗಿತ್ತಾನೆ. ಏ ಬುಡ್ರಿ, ಇನ್ನೇನು ಮಾಡೋಕ್ಕಾಯ್ತದೆ. ನಾನು ಫಿಲಮ್ ನೋಡ್ಕೊಬಿಟ್ಟು ಬಂದಿವನಲ್ಲ, ನಾನು ಫಿಲಮ್ ಸ್ಟೋರಿ ಎಲ್ಲನೇ ಕುಂತ್ಕೊಂಡು ಹೇಳ್ತೀನಿ ನಿಮಗೆ. ಲೇ ಬಿಡೆ, ಇನ್ನೇನು ಆಗೋದಾಗೋಯ್ತು. ಇನ್ನೇನು ಮಾಡೋಕ್ಕಾಯ್ತದೆ. ಈಗ ಪಿಕ್ಚರ್ 11 ಗಂಟೆ ಆಗೈತಿ, 10 ಗಂಟೆಗೆ ಸೋ ಇರೋದು. ನಾವು ಬರೋಷ್ಟೊತ್ತಿಗೆ 11 ಗಂಟೆ ಆಗೋಯ್ತು. ಇನ್ನೇನು ಮಾಡೋಕ್ಕಾಯ್ತದೆ. ಇನ್ನು ಬಂದಿದ್ದೀವಿ, ಸುಮ್ಕೋದ್ರೆ ಸಂದಕ್ಕಿರಕ್ಕಿಲ್ಲ. ಅತಾಗೆ ಮುದ್ಗಿರಿ ಬೆಟ್ಟನ ಹತ್ತು ಬಿಡೋಣ. ಯಪ್ಪ ಯಪ್ಪ ಯಪ್ಪ, ಬೆಟ್ಟ ಹೊತ್ತಕನ ಆದತ್ತೆ ಮುದ್ಗಿರಿ ಬೆಟ್ಟವಾ, ಭಾಳ ದೊಡ್ಡದಾಗೈತದೆ. ಹಂಗೆ ಹೊತ್ತಕಾಯ್ತದೆ. ಪತಿ, ನಾನು ದಿನದಿಂದ ಅನ್ಕೋತಾ ಇದ್ದೆ ಬೆಟ್ಟ ಹತ್ಬೇಕು ಅಂತ ಹೇಳ್ಬಿಟ್ಟು. ನಮ್ಗೆ ಇನ್ನೂ ವಯಸ್ಸಾಯ್ತು ಅಂತಂದ್ರೆ ಹೊತ್ತಕ್ಕೆ ಆಗಕ್ಕಿಲ್ಲ ನೋಡು. ಸರಿ, ಮತ್ತೆ ಎಲ್ಲರೂ ಮುದ್ಗಿರಿ ಬೆಟ್ಟನೇ ನೀ ಹತ್ತು ಬಿಡೋಣ. ನಾವು ಅನ್ಕೊಂಡು ಸುಮ್ಮನೆ ಅದು ಇನ್ನೇನು ಬರೋದು ಬಂದಿದ್ದೀವಿ. ಪಿಕ್ಚರ್ ಒಂದು 3 ಗಂಟೆ ನೋಡಬೇಕಿತ್ತು. ಆ 3 ಗಂಟೆಗೆ ನೀ ಬೆಟ್ಟ ಹತ್ತಿಳಿ ಏನು ಬರ್ರಿ. ಏನೇ ಹೋಗೋಣ ಬೆಟ್ಟಕ್ಕೇನೆ ನೀಯ? ಬಾರಿ, ಇನ್ನೇನು ಇಷ್ಟು ದೂರ ಬಂದ್ಬಿಟ್ಟು ಬರೀ ಕೈಗೆ ಹೋಗಕ್ಕಾಯ್ತದ? ಪಿಕ್ಚರ್ ನೋಡ್ದಂಗಾಗಲಿಲ್ಲ. ನೋಡಿರಿ ಹೋಗೋಣ. ನೋಡಿರಿ, ಬೆಟ್ಟ ಹತ್ಕೊಂಡೇನಿಯ ನಾನು ನಿಮಗೆ ಪಿಕ್ಚರ್ನೇನಿಯ ಹೆಂಗ್ ಸ್ಟೋರಿ ಅಂತ ಹೇಳ್ಬಿಟ್ಟು ಪಿನ್ ಟು ಪಿನ್ ಹೇಳ್ತೀನಿ ನಿಮಗೆ ನೀ ಸ್ಟೋರಿಯ. ಹ್ಞೂ ನೀನೇನು ಪಿಕ್ಚರೇ ತೋರಿಸ್ಬಿಡ್ತೀಯ, ಅಡ್ವರ್ಟೈಸ್ಮೆಂಟ್ ಸೇರ್ಬಿಟ್ಟೆ ನೀ ಹೇಳ್ಬಿಡ್ತೀಯ ನೀನಂತೂ. ಸರಿ ಬರ್ರಿ, ಅತ್ತಾಗಿ ಕತೆ ಕೇಳ್ಕೊಂಡು ಹಂಗೆ ನೀವು ಬೆಟ್ಟ ಹತ್ತದಂಗೆ ಆಯ್ತದೆ. ಬೆಟ್ಟ ಹತ್ತನ ಬರ್ರಿ ಮತ್ತೆ. ಹಬ್ಬಾ ಶಿವನಿ, ಹತ್ತಿ 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 ನನಗಂತೂ ಸಾಕಾಗೋಯ್ತೆ. ಇನ್ನೂ ಎಷ್ಟು ಮ್ಯಾಕ್ ಹತ್ಬೇಕು ನೋಡೇ. ಇನ್ನೂ ಹತ್ಬೇಕು, ಕ್ವಾಟೆ ಕಾಣ ಗಂಟೆ ಎತ್ತಬೇಕು. ಇನ್ನು ಮ್ಯಾಲ್ಗಡೆಗೆ 10 ಗಂಟೆ ನಮಗೆ ಆಗಕ್ಕಿಲ್ಲ. ಅಪ್ಪ ಸುಸ್ತಾಗೋಗ್ಬಿಟ್ಟೆ ನಾನಂತೂ. ಅಲ್ಲ, ಬರ್ಬೇಕಾದ್ರೆ ಏನಾರ ಒಂಚೂರು ಜ್ಯೂಸ್ ಗೀಸನ್ನ ತಗೊಬರ್ಬೇಕಿತ್ತು ನೋಡಿ, ಮರ್ತೇ ಹೋಗ್ಬಿಟ್ವಿ ನಾವು. ನಾನು ಹೇಳ್ದೆ ನಿಂಗೆ ತಗೊಳ್ಳನೆ ಅಂತಂದ್ರೆ ಬ್ಯಾಡ, ಅವನು ಬೇರೆ ಓದ್ಕೊಂಡು ಯಾರೋ ಇದ್ದಾರೆ, ಅವನು ಬಾರ ಅಂತ ಹೇಳ್ಬಿಟ್ಟು ನೀವೇ ಸುಮ್ಕಾಗಿದ್ದು. ಅದೇ ಅವನು ಯಾರಪ್ಪ ಓದ್ಕೊಬತ್ತಾರೆ ಅಂತ ಹೇಳಿ ನಾನು ಸುಮ್ಕಾದೆ. ಇವಾಗ ನೋಡಿದ್ರೆ ಅಯ್ಯೋ ಶಿವನಿ, ಹೊತ್ತಕ್ಕೆ ಆಯ್ತಿಲ್ಲ, ಸುಸ್ತಾಯ್ತೈತೆ. ನಾವು ಪ್ಯಾಂಟ್ ಶರ್ಟ್ ಚೂಡಿದಾರ್ ಹಾಕೊಂಬಂದಿದ್ರೆ ಪಟ 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 ಹೊತ್ತು ಬೋದಿತ್ ಕಣೆ. ಆದರೆ ಏನು ಮಾಡ್ತೀಯಾ, ಸೀರೆ ಉಟ್ಕೊಂಬಂದಿರೋದಕ್ಕೆ ಅಯ್ಯೋ ಇದನ್ನ ಇಟ್ಕೊಂಡು 10 ವರ್ಷದ್ಗೆ ಹಬ್ಬ ಸುಸ್ತಾಯಿದ್ವಿ. ನೋಡಿ ಇನ್ನೊಂದು ಚೂರು ಮ್ಯಾಕ್ ಹಂಗೆ ಹೊತ್ಕೊಂಡು ಹೋಗೋಣ. ನೋಡ ಅಣ್ಣಯ್ಯ ಯಾರೋ ಹೋಯ್ತಾವನಾಗ ಮ್ಯಾಕೆ ನೋಡಿ. ಸದ್ಯ ಹೆಂಗು ಹಿಡ್ಕೊಳಕ್ಕೆ ಈಗ ಕೊಂಬಿಗಳು ಥರನ ಹಾಕವ್ರಿ. ಅವನ್ನ ಹಿಡ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಮೊದ್ಲಾಗಿದ್ರೆ ಇವು ಇತ್ತಾ ಇರಲಿಲ್ಲ ಹತ್ತಕ್ಕೆ. ನನ್ನ ಗಂಡು ಹೇಳ್ತಿದ್ದ, ಮೊದ್ಲೆಲ್ಲ ಬೆಟ್ಟಕ್ಕೆಲ್ಲ ಏನೂ ಇರಲಿಲ್ಲ ಅಂತ ಹೇಳ್ಬಿಟ್ಟು. ನನ್ನ ಗಂಡಿನ ಕೈಲಿ ಹತ್ತಕ್ಕಾಗಲ್ಲ ಅಂತ ಆಡ್ತಾನೆ. ಅದಕ್ಕಾದ್ರೂ ಹತ್ತಬೇಕು ಅಂತ ಬಂದಿರೋದು. ನೋಡಿರಿ ಹೋಗೋಣ. ಯಪ್ಪ ಆಯ್ತಿಲ್ಲ ಕಣೆ, ನನಗೆ ಹತ್ತಕ್ಕೆ ಬೆಟ್ವಾ ಆಯ್ತಿಲ್ಲ. ಸುಸ್ತಾಗ್ಬಿಟ್ಟೆ ನಾನಂತೂ. ಅಪ್ಪ ಬೆಳಗ್ಗೆ ತಿಂದಿರೋ ನಾಷ್ಟದ ಜೊತೆಗೆ ನನ್ನ ಕಳ್ಳು ಗಿಳ್ಳು ಎಲ್ಲ ಕರಗೋಗ್ಬಿಡ್ತು ಅನ್ನಿಸ್ತದೆ. ಆಯ್ತಿಲ್ಲ ಕಣೆ ಪಾರಿ. ಲೇ ಜಯಮ್ಮ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ನೋಡೋದು, ಮೇಲ್ಗಡೆ ಆಗಲೇ ಕ್ವಾಟೆ ಕಾಣಿಸ್ತೈತಿ ಅಷ್ಟೇ. ಕ್ವಾಟೆ ತನಕ ಹೊತ್ಬಿಟ್ರೆ ಅಷ್ಟೇ ಓದಂಗೆ ನೋಡಿ ಅಲ್ಲೇ ಕಾಣಿಸ್ತೈತೆ. ನಂಗೂ ಸಾಕಾಗೈತಿ. ನಾನು ಜಯಮ್ ಇಲ್ಲೇ ಕುಂತ್ಕೊಂಡಿರ್ತೀವಿ, ನೀವಿಬ್ರು ಅತ್ತ ಹೋಗ್ಬಿಟ್ಟು ಬಾವೋಗ್ರೆ. ಅಲ್ಲ ಕಡ್ಲಿ ಸರದಿ, ಇಷ್ಟು ದೂರ ಬಂದು ಇನ್ನೊಂದು ಚೂರು ಬೆಟ್ಟ ತುದಿ ಹೋಗ್ಲಿಲ್ಲ ಅಂತಂದ್ರೆ ಹೆಂಗೆ ಹೇಳು? ಬರಮಿ ಎದಳು, ಹೊಸಿವ ಸುಧಾರ್ಸ್ಕೊಳ್ಳೋಣ. ಆಮೇಕಿಂದ ಬೇಕಾದ್ರೆ ಹೋಗೋಣ, ನಾವು ಕುಂತ್ಕೊತೀವಿ ಬೇಕಾದ್ರೆ. ಮತ್ತೆ ಕುಂತ್ಕೊಳ್ಳಿ, ಆಮೇಲೆ ಸುಧಾರಿಸ್ಕೊಂಡು ಹೋಗೋಣ. ಇನ್ನೇನು ವಯಸ್ಸಾತ ಬಂತು, ನಮಗೇನು ಮುಂದಕ್ಕಂತೂ ಹೊತ್ತಕ್ಕಂತೂ ಆಗಕ್ಕಿಲ್ಲ ಕಣಮ್ಮಿ. ಈಗ ಗೊತ್ತಿರೋದೇನಿಯ ನಮ್ಗೆ ಲಾಭ ಅಷ್ಟೇನಿಯ. ಇಲ್ಲಿಂದ ನೋಡ್ಲಿ ಪಾರಿ, ಯಪ್ಪ ಇಡೀ ಮುದ್ಗಿರಿ ಎಲ್ಲನೂ ಹೆಂಗ್ ಕಾಣಿಸ್ತದ ನೋಡು. ಹೂನಲ್ಪದಿ ಯಮ್ಮ, ನಾನು ಎಂದೂ ಓದ್ತಿರ್ಲಿಲ್ಲ, ಮೊದಲನೇ ಕಿತ್ತ ಹೊತ್ತಿದ್ದು. ಹೆಂಗ್ ಕಾಣಿಸ್ತಾಯ್ತು ನೋಡು. ಯಪ್ಪ ಪೊದ್ದಿ, ನಿನಗಂತೂ ಸುಸ್ತೇ ಆಗಕ್ಕಿಲ್ಲ ಬಿಡೆ. ಅತ್ತಿ ಹಂಗತ್ತೀಯ. ನನಗಂತೂ ಯಪ್ಪ ನನಗೂ ಸುಸ್ತಾಯ್ತೈತೆ. ದಿನ ರಾಗಿ ಹಿಟ್ಟು ತಿನ್ಕೊಂಡು ಬೆಳೆದಿರೋ ಮೈಯಮ್ಮ ಇದು. ದಿನ ರಾಗಿ ಹಿಟ್ಟೆ ತಿನ್ನೋದು ನಾನು. ಅದಕ್ಕೆ ನೋಡು ಹೆಂಗೆ ನಾವು ಸ್ಟ್ರಾಂಗು. ನಾವು ರಾಗಿ ಹಿಟ್ಟೆ ತಿನ್ನೋದು ಅಪ್ಪ. ಆದರೆ ಏನು ಮಾಡೋಣ, ಸುಸ್ತಾಗೋಗ್ಬಿಡ್ತು ನನಗಂತೂ. ಈಗ ಸ್ವಲ್ಪ ಸುಧಾರಿಸ್ಕೊಂಡಂಗಾಯ್ತು. ನೋಡಿ ಇನ್ನೊಂದು ಚೂರು ದೂರ ಅಲ್ವಾ, ಹೊತ್ತು ಬಿಡೋಣ. ಏನಾರ ಹೊಸ ತಿನ್ನೋಕೆ ತಂದಿದ್ರೆ ಈ ಪಾಟಿ ಏನು ಸುಸ್ತಾಯ್ತಿರ್ಲಿಲ್ಲ. ಬರ್ರಿ, ನಾವು ಏನು ತರಲಿಲ್ವಲ್ಲ ತಿನ್ನೋಕ್ಕೆ. ಬಿಸಿಲು ಬೇರೆ ಸೂಟಿಯಾಗಿ ಹೊಡಿತೈತೆ, ಅದಕ್ಕೂ ಸುಸ್ತಾಯ್ತಾಯ್ತು ಅಷ್ಟೇ. ನೀನಿಯ ಒಂದು ನೀರಿನ ಬಾಟ್ಲನ್ನು ಹಿಡ್ಕೊಬರೋಕ್ಕಾಗಲ್ಲ ನಮ್ಮ ಕೈಲಿ ನೋಡು. ಯಪ್ಪ ಏನೋ ನಮ್ಮ ಮೇಲ್ಗಡೆ ನೀರು ಸಿಗ್ತಾವೇನೋ ನೋಡ್ಕೊಂಡು ಕುಡಿಯನ್ ಬರ್ರಿ. ನಡೀರಿ ಹೋಗಿ ಒಂದು 4 ಪೋಟ ಹಾಕೋ ಗಂಟೆ ನಂಗೆ ಸಮಾಧಾನ ಆಗಕ್ಕಿಲ್ಲ. ನಡೀರಿ ಹೊತ್ತಾನ.
ಯಪ್ಪ ಅಂತೂ ಇಂತೂ ತಮ್ಮ ಯಾಕೆ ಬಂದ್ಬಿಟ್ವಿ ಅಲ್ಲಡು ಯಾರ್ಯಾರೋ ಬಂದವ್ರೆ ಎಷ್ಟೊಂದು ಜನ ಹೊತ್ತವ್ರು ನೋಡಿ. ನಮ್ಮೂರ್ ಕಡೆ ಅಲ್ವೇ ಬ್ಯಾರೆ ಬೇರೆ ಎಲ್ಲ ಪ್ಯಾಟಿನವರೆಲ್ಲ ಬಂದವ್ರೆ ಅನಿಸುತ್ತೆ ಈ ಬೆಂಗಳೂರು ಕಡೆರು ಅವರು ಇವರು ಎಲ್ಲ ಬಂದವ್ರೆ ಹೊತ್ತಕ್ಕೆ. ಹ್ಞೂ 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 ನೋಡು ಎಷ್ಟೊಂದು ಜನ ಸುತ್ತಾವ್ರೆಲ್ಲ ಗಂಡಸ್ರಿ ಅವ್ರಿ. ನಾವೇ ಹೆಂಗಸ್ರುಗಳು ಸುತ್ತಾ ಇರೋದು ಅಂತ ಹೇಳಿದ್ರೆ ಅಲ್ಲಿ ಮ್ಯಾಲ್ಗಡೆಗೆ ಹೋಗಿ ನೋಡೋಣ ಬರ್ರಿ ಹೆಂಗೆ ಕಾಣಿಸ್ತದ ಏನು. ಹಬ್ಬ ಇಲ್ಲಿ ನೋಡಿ, ಇಲ್ಲಿ ನಿಂತ್ಕೊಂಡು ಅಲ್ಲಿ ನೋಡಿ ದೇವಸ್ಥಾನಗಳೆಲ್ಲ ಹೆಂಗ್ ಕಾಣಿಸ್ತಾವೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಎಲ್ಲನೂ ಇಲ್ಲಿಂದನೇ ಕಾಣಿಸ್ತಾ ಇತ್ತು ನೋಡು. ಹ್ಞೂ ಎಂತ ಸಂದ ಕಾಣಿಸ್ತಾ ಇತ್ತು ನೋಡಿ ದೇವಸ್ಥಾನ ಎಲ್ಲನೂ ಅಗಳ ಇಡೀ ಮುದ್ಗಿರಿನಿಯ ಕಾಣಿಸ್ತಾ ಐತಿ. ಯಪ್ಪ ಇಷ್ಟು ದಿನಕ್ಕೂ ಅನ್ಕೊಂಡಿದ್ದಕ್ಕೂ ಇವತ್ತು ಹೊತ್ತಿದ್ದಕ್ಕೆ ಸಾರ್ಸ್ಕಾಯ್ತು ಬಿಡು. ನೋಡ್ರಿ 2 ಕಣ್ಣು ಸಾಲದು ಕಣಮ್ಮ ನೋಡಕ್ ಇವಾಗಂತೂ. ಅಲ್ಲೋಡು 2 ದೇವಸ್ಥಾನ ಅಕ್ಕಪಕ್ಕ ಅವಲ್ಲ. ಮಲ್ಲೇಶ್ವರ ಸ್ವಾಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ 2 ಗೋಪುರನೂ ಹೆಂಗ್ ಕಾಣಿಸ್ತಾ ಇತ್ತು ನೋಡು. ನನ್ನ ಫ್ರೆಂಡ್ ಮನೆ ಇತ್ತಮ್ಮ. ನನ್ನ ಫ್ರೆಂಡ್ ಮನೆ ಯಾವ ಕಡೆ ಕಾಣ್ತದೆ ಅಂತ ನೋಡ್ತಾ ಇವನಿ. ಕಾಣ್ತದ ಇಲ್ಲಿಂದ? ಇಲ್ಲಿಂದ ಎಲ್ಲಿ ಕಾಣ್ತದ ಪದಿ? ದೊಡ್ಡ ದೊಡ್ಡ ಗೋಪುರಗಳು ಅಂತವ್ ದೊಡ್ಡ ದೊಡ್ಡ ಮನೆಗಳಾದ್ರೆ ಕಾಣ್ತವೆ. ಸಣ್ಣ ಪುಟ್ಟದವೆಲ್ಲ ಎಲ್ಲಿ ಕಾಣ್ತಾವ ಬಾ. ಬರ್ರಿ ಬರ್ರಿ ಮ್ಯಾಕ್ ಹೋಗಿ ಕ್ವಾಟ ನೋಡೋಣ ಬರ್ರಿ. ಅಯ್ಯೋ ನಾನು ಹೊಸದಿಂದ ಅನ್ಕೋತಾ ಇದ್ನ ಏನೋ ನೋಡ್ಲೇ ಇಲ್ಲ. ಬರ್ರಿ ಹೋಗೋಣ. ಹಬ್ಬ ಅಂತೂ ಮ್ಯಾಲ್ಗಡೆಗೆ ಬಂದ್ವಿ. ಅಲ್ಲ ನಾವು ಒತ್ತೋಕೆನೇ ಇಷ್ಟು ಸುಸ್ತು ಮಾಡ್ಕೋತೀವಿ. ಇಲ್ಲಿ ಗಂಟ ಈ ಕೊಲ್ಲು ಗಿಲ್ಲು ಎಲ್ಲ ತಗೊಂಬಂದದ್ದು ಹೆಂಗ್ ಕೊಟ್ಟಿದ್ರು ಕಣಪ್ಪ. ಅಲ್ಲ ಇಲ್ಲಿ ಗಂಟ ರಾಜ ಯಾರು ಆಳ್ತಾ ಇದ್ದ ಅಂತ ಹೇಳ್ತಾರಲ್ ಪದಿ. ಇಲ್ಲಿ ಬಂದ್ಬಿಟ್ಟು ಅದು ಹೆಂಗ್ ಆಡಳಿತ ನಡೆಸ್ತಾ ಇದ್ನೇ ಅವಯ್ಯ. ಸುಮ್ಕಿರು ಅವ್ರೇನು ಅಮ್ಮಂಗೆ ತುಸ್ ಪುಸ್ ಅಂತಿದ್ರು ಅನ್ಕೊಂಡೆ. ಮಹಾರಾಜರೆಲ್ಲನೂ ಇವಾಗ ಫುಲ್ ಸ್ಟ್ರಾಂಗ್ ಆಗಿದ್ರಂತೆ. ಅದಕ್ಕೆ ಮುದ್ಗಿರಿ ಕ್ವಾಟೆ ಗಿಟೆ ಎಲ್ಲ ಕೊಟ್ಟು ಯಾರು ದಾಳಿ ಮಾಡಬಾರ್ದು ಅಂತ ಮ್ಯಾಲ್ಗಡೆ ಸೆಟ್ಲ್ ಆಗಿದ್ರು ಅಂತ ಅನ್ನಿಸ್ತದೆ. ಇಲ್ಲಿ ಗಂಟ ಅದು ಹೆಂಗೆ ಕೊಟ್ಟಿದ್ರು ಏನು ಕತಿಯೋ. ಇಷ್ಟಿಷ್ಟು ದೊಡ್ಡ ಕೊಲ್ಬಂಡಿಗಳು ಅವು ಇವು ಎಲ್ಲ ಹಾಕಿ ಯಪ್ಪ ಬಿಡು ನಮ್ಮ ಕೈಲಂತೂ ಕಿಸಿತಾ ಇರಲಿಲ್ಲ ಬಿಡು. ಹೆಂಗಸ್ರುಗಳು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ರು ಅನ್ನಿಸ್ತದ ಕಣಿ. ಇಲ್ಲೇ ಬಂದ್ಬಿಟ್ಟು ಏನಾರ ಅಡುಗೆ ಪಡ್ಗೆ ಅದೇ ಹೆಂಗೆ ಮಾಡ್ಕೊತಾ ಇದ್ರು ಏನು ಕತಿಯೋ. ಯಪ್ಪ ಒಂದು ಕಿತ ಎಲ್ಲನ ಹೋಗ್ಬೇಕಾರೆ ಹಿಡಿದು ಬಿಟ್ರು ಅಂತೂ ತಿರ್ಗಿ ಹೊತ್ತಕ್ಕಂತೂ ಒರ್ಸಬೇಕಾಗದು. ನಾನಂತೂ ಇಳಿತಾನೆ ಇರಲಿಲ್ಲ ನೋಡಿ ನಾನಾಗಿದ್ದಿದ್ರೆ. ಜಯಮ್ಮನ ಕತೆನೂ ಮುಗೀತು ಪಿಕ್ಚರ್ದು. ಬೆಟ್ಟನೂ ಹೊತ್ತಿದ್ದಾಯ್ತು. ಏನೇ ಜಯಮ್ಮ ಸಂದ ಕೇಳ್ದೆ ಬಿಡೆ. ಎಲ್ಲ ಪಿಕ್ಚರು ನೋಡ್ದಂಗಾಯ್ತು, ಈ ಕಡೆ ಬ್ಯಾಟು ಹೊತ್ತದಂಗಾಯ್ತು. ಅಷ್ಟೇ ನೀನಿಯ ಬರ್ರಿ 4 ಸೆಲ್ಫಿನ ತಗೊಳ್ಳೋಣ. ನಾನು ಅದೇ ಹೇಳೋಣ ಅನ್ಕೊಂಡೆ. ಪದಿ ತೆಗಿ ನಿನ್ನ ಫೋನ ಸಂದಾಗ ಬರ್ತಾವ ಸೆಲ್ಫಿಗಳು. ತೆಗಿ ಇವಾಗ ಸಂದ ಕಾಣಿಸ್ತಾ ಇದೀವಿ. ಸಂದಾಗ ಬರ್ತಾವೆ. ಇನ್ನೊಂದೆರಡು ತೆಗಿಲ್ಲ? ತೆಗಿ ಈಗ ತೆಗಿ. ಸ್ಮೈಲ್ ಅಲ್ಲೇ ನೋಡಿ ಎಂತ ಸಂದಾಗ ಬಂದವು ಫೋಟೋಗಳು. ಕಳ್ಸೆ ಪದಿ ಸರ್ನ ನಾನು ಸ್ಟೇಟಸ್ಗೆ ಹಾಕಬೇಕು. ಇಲ್ಲಿ ನೆಟ್ವರ್ಕ್ ಐತೋ ಇಲ್ವೋ ಕಳಿಸ್ತೀನಿರು. ಸಂದಾಗ ಬಂದವಿ ಅವಳು. ಅಂತೂ ಇಂತೂ ಬೆಟ್ಟ ಹತ್ಬಿಟ್ವಿ ಅತ್ತಾಗ ಹೆಂಗೋ. ಹತ್ಬೇಕು ಅನ್ಕೊಂಡು ಫೋಟೋನ ಸಂದಾಗ ಬಂದ್ವಿ. ಬಾರಿ ಒಳಗಡೆಗೆ ಹೋಗಿ ನೋಡೋಣ ಒಳಗಡೆ ಏನಾಯ್ತು ಅಂತ. ಇನ್ನೂ ಒಳ್ಳೆ ವ್ಯವಸ್ಥೆ ಮಾಡಿದ್ರೆ ಎಷ್ಟು ಜನ ಬರ್ತಾರೋ ನೋಡು. ದೊಡ್ಡ ಏಕಶಿಲಾ ಬೆಟ್ಟನಂತ ಇದೆ ನೀನಿಯ, ಮುದ್ಗಿರಿ ಬೆಟ್ಟ ನೀನಿಯ. ಇಷ್ಟೊಂದು ಫೇಮಸ್ ನಮ್ಮ ಬೆಟ್ಟ. ನಾವೇ ಹತ್ತಿರ್ಲಿಲ್ಲ ಹತ್ರದಾಗ ಇದ್ಕೊಂಡು. ಹೂನೇ ಅಲ್ವೇ? ಹಬ್ಬ ಇನ್ನೂ ಸ್ವಲ್ಪ ಸುಧಾರಿಸ್ಕೊಂಡು ಇಲ್ಲೇ ನೀನು ಕೂತ್ಕೊಂಡು ಅಲ್ಟೆ ಹೊತ್ತು ಬಡ್ಕೊಂಡು ಆಮೇಕಿಂದ ಹೋಗನ್ ಬರ್ರಿ. ಇನ್ನೂ ಟೇಮ್ ಐತೆ. ಹಂಗೆ ಮಾಡೋಣ. ಏನ್ರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಯಾರೆಲ್ಲ ಮಧುಗಿರಿಯವರು ಮಧುಗಿರಿ ಬೆಟ್ಟನ ಹತ್ತಿದ್ದೀರಾ, ಇಲ್ಲ ಬೇರೆ ಕಡೆಯವರು ತುಂಬ ಜನ ಹತ್ತಿರ್ತಾರೆ ಮಧುಗಿರಿ ಬೆಟ್ಟನ. ಯಾರೆಲ್ಲ ಮಧುಗಿರಿ ಬೆಟ್ಟ ಹತ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಜವಾಗೂ ನಾನಂತೂ ಒಂದು ಕಾಲು ಬೆಟ್ಟ ಹತ್ತದೆ. ಆವಾಗಲೇ ಡಿಗ್ರಿ ಓದಬೇಕಾದ್ರೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ಬಿಟ್ಟು ಮತ್ತೆ ಹೋಗೋಕ್ಕಾಗಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಇಲ್ಲಿ ತನಕ ಪೂರ್ತಿ ಮಧುಗಿರಿ ಬೆಟ್ಟನ ನಾನಂತೂ ಹತ್ತಿಲ್ಲ. ಆಗ್ತೈತೋ ಆಗಲ್ವೋ ನನಗಂತೂ ಗೊತ್ತಿಲ್ಲ. ಹತ್ತಕ್ಕೆ ಅಷ್ಟೊಂದು ಕೆಪಾಸಿಟಿನೇ ಇಲ್ಲ ಇವಾಗ ನನಗೆ. ಆದ್ರೂ ತುಂಬ ಚೆನ್ನಾಗಿತ್ತು ಮಧುಗಿರಿ ಬೆಟ್ಟ. ತುಂಬ ಜನ ಹತ್ತಿದ್ದಾರೆ ಎಷ್ಟೊಂದು ಜನನು. ಹಾಗೇನೆ ಈ ಸ್ವತಂತ್ರ ದಿನಾಚರಣೆಗೂ ಅಷ್ಟೇ ಎಲ್ಲರನ್ನೂ ಹತ್ಬಿಟ್ಟು ಇಲ್ಲಿ ಬಾವುಟ ಎಲ್ಲನೂ ಆರಿಸ್ತಾರೆ. ಅದೊಂಥರ ಸಂದಕ್ಕಿರ್ತದೆ. ನನಗೆ ಬೆಟ್ಟಗಳು ಹತ್ತೋದು ಅಂದರೆ ಈ ಸಿದ್ರು ಬೆಟ್ಟ ಅವೆಲ್ಲ ಒಂದೊಂದು 2 ಸಲ ಹತ್ತಿದ್ದೀನಿ. ಆದರೆ ಮಧುಗಿರಿ ಬೆಟ್ಟ ಮಾತ್ರ ಹತ್ತಿಲ್ಲ. ಯಾರೆಲ್ಲ ಹತ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಪ್ಪ.